ಮೇಡಮ್ ಶ್ರುತಿ ಮೇಡಮ್ ನೀವೆಲ್ಲ ಭಾಷೆಯಲ್ಲೂ ಅಭಿನಯ ಮಾಡಿದ್ದೀರಿ. ಸೊ ಈ ಸಿನಿಮಾಗೆ ಎಲ್ಲ ಭಾಷೆಯಲ್ಲೂ ನೀವೇ ಡಬ್ಬಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ನನಗೆ ಎಲ್ಲ ಭಾಷೆ ಅರ್ಥ ಆಗುತ್ತೆ, ಆದರೆ ಮಾತಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೆಲವು ಪ್ರೊನೌನ್ಸೇಷನ್ ತುಂಬ ಕಷ್ಟ ನನಗೆ. ಹಾಗಾಗಿ ಎಲ್ಲ ಭಾಷೆಯಲ್ಲೂ ನಾನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಯದ ಅಭಾವದಿಂದ ನಾನು ಮಾಡಲಿಲ್ಲ ಅಂತ ಅಲ್ಲ, ಈ ಭಾಷೆ ತುಳುಲ್ ಮಾತಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಅದು ಮೀರಿ ಬೇರೆ ಭಾಷೆಗಳಲ್ಲಿ ನನಗೆ ಕಷ್ಟ ಆಯಿತು ಅನ್ನುವಂಥ ಕಾಲ್ನ ಡೈರೆಕ್ಟರ್ ತೊಗೊಂಡ್ರು. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಬೇರೆ ಬೇರೆ ಕಲಾವಿದರ ಹತ್ರ ಮಾತಾಡಿಸಿದ್ದಾರೆ. ಕೆಲವು ಮಾತ್ರ ನನ್ನ ಧ್ವನಿಯನ್ನು ಎಲ್ಲ ಭಾಷೆಯಲ್ಲೂ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಕೇಳಿಸ್ಲಿಲ್ಲ. ತುಳು ಸಂಪೂರ್ಣವಾಗಿ ಮಾತಾಡಿಲ್ಲ, ಕೆಲವು ಕಡೆ ಮಾತಾಡಿ. ಸೊ ಇದಕ್ಕೆ ಕಾರಣ ಆದದ್ದು ಶೂಟಿಂಗ್ ವೇಳೆ, ನಿಮ್ಮ ಶೂಟಿಂಗ್ ವೇಳೆ ಅವರಿಗೆ ಯಾವ ರೀತಿಯ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಆನಂತರ? Yeah, the question actually, I had an actor, Mr. Naveen Patil. He is a very popular theatre actor in this place, Mangalore. He is very popular and he has acted in Malayalam film Vidayan also with Aduru Gopalan. Very fine actor. Actually, I had 3 days of shoot or 5 days. Yeah, 5 days schedule. 5 ದಿನದ ಶೆಡ್ಯೂಲ್ ಇತ್ತು. ಫಸ್ಟ್ ಡೇ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡಿದ್ವಿ. ಸಂಜೆ ಒಂದು ಬೆಟ್ಟದ ಹತ್ರ ಹೋದಾಗ ನಾವು ಹೇಳಿದ್ವಿ, ನನಗೆ ಯಾಕೋ ಆ ಜಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಆ ಮೇಲೆ ಜಾಗಕ್ಕೆ ಹೋಗಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ, ಯಾಕಂತ ಗೊತ್ತಿಲ್ಲ. ಐ ವಾಸ್ ವೆರಿ ಸ್ಕ್ಯಾರಿ. ಸೊ ನಾನು ನನ್ನ ಮಾನಿಟರ್ ಹಾಕೊಂಡು ಕೆಳಗೇನೆ ಇದ್ದೆ. ಅದು ಒಂದು ಸೀಕ್ವೆನ್ಸಲ್ಲಿ ಅವರು ನಮ್ಮ ಕೊರಗಜ್ಜನ ತಂದೆಯ ಪಾತ್ರವನ್ನು ಅವರು ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂಥ ಸನ್ನಿವೇಶ. ನಾನು ಹೇಳಿದೆ ನವೀನ್ ಅವರಿಗೆ, ನನಗೆ ಅದು ಅಲ್ಲಿ ಹೋಗ್ಲಿಕ್ಕೆ ಯಾಕೋ ಒಂದು ಭಯ ಆಗ್ತಾ ಇದೆ, ನಾನು ಇಲ್ಲೇ ಇರ್ತೀನಿ, ನನಗೆ ಅಲ್ಲಿ ಬಂದು ಹೇಳಲಿಕ್ಕೆ ಆಗೋಲ್ಲ ಅಂತ ನಾನು ಹೇಳಿದೆ. ಏನಾಗಿಲ್ಲ ಸರ್, ಬಲಿ ನಾನಿದ್ದೇನೆ, ತುಳಲಿ ಯಾನೂ ಇಲ್ಲ ಬಲೆ ಅಂತೇಳಿ ಅವ್ರು ಹೋದರು. ಆ್ಯಕ್ಷನ್ ಅಂತ ಹೇಳಿದಾಗ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್ಪಲ್ಲಿ ಬಿದ್ದುಬಿಟ್ರು. ಸಿಂಪಲ್, ಬಟ್ ಐ ರಿಟೈನ್ ದ ಶಾಟ್. ಅವರು ಬಿದ್ದ ಶಾಟ್ ಕೂಡ ಐ ರಿಟೈನ್ ಇನ್ ದ ಫಿಲ್ಮ್. ಯು ಬಿಲೀವ್ ಇಟ್ ಆರ್ ನಾಟ್ ಸರ್, ಇಟ್ ವಾಸ್ ಸಚ್ ಎ ಸ್ಮಾಲ್ ಆಕ್ಸಿಡೆಂಟ್, ಬಟ್ ಹಿಸ್ ಥೈಸ್ ಬೋತ್ ಆಸ್ ಕಂಪ್ಲೀಟ್ಲಿ ಬ್ರೋಕ್. ಇವತ್ತಿಗೂ ಅವರು ಸರಿಯಾಗಿ ನಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ದಿನ ಶೂಟಿಂಗ್ ಇಸ್ ಇನ್ಕಂಪ್ಲೀಟ್, ಇನ್ನೂ 4 ದಿನ ಬಾಕಿ ಇತ್ತು. ಬಟ್ ಪ್ರೊಡ್ಯೂಸರ್ ಇಮಿಡಿಯೇಟ್ಲಿ ಅದಕ್ಕೆ ಸುಮಾರು ಒಂದು 1.5 ಲಕ್ಷ ಎಷ್ಟು ಕೊಟ್ರಿ ಸರ್? 2 lakhs, 2 ಲಕ್ಷ ರೂಪಾಯಿ ತನಕ ಅವರು ಪಾಪ ಅವರಿಗೆ ಈ ಇದರೊಂದಿಗೆ ಲಾಸ್ ತುಂಬ ಆಯ್ತು. ಯಾಕಂದರೆ ಅವತ್ತು ಮತ್ತೆಲ್ಲ ರೀಶೂಟ್ ಮಾಡಬೇಕಾಗಿತ್ತು. ಆ ಡೇಟ್ಸ್ ಎಲ್ಲ ಮತ್ತೆ ತಗೊಳ್ಳೋದು ಎಲ್ಲ ಪ್ರಾಬ್ಲಮ್ ಆಗಿದೆ. ಆ ಕ್ಯಾರೆಕ್ಟರ್ ಏನೆಲ್ಲ ಇತ್ತು ಕಾಂಬಿನೇಷನ್, ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡಬೇಕಾಯ್ತು. ಈಗ ದೀಪಕ್ ರೈ ಇಲ್ಲೊಬ್ರು ಆ್ಯಕ್ಟ್ ಇದ್ದಾರೆ, ಅವರು ಸೂ ಫ್ರಮ್ ಸೋದಲ್ಲಿ ಮಾಡಿದರು. ಅವರನ್ನು ಮತ್ತೆ ರಿಪ್ಲೇಸ್ ಮಾಡಬೇಕಾಯ್ತು ನನಗೆ, ಬಿಕಾಸ್ ದಟ್ ವಾಸ್ ಎ ಕಾಂಬಿನೇಷನ್ ವಿತ್ ನವೀನ್ ಪಾಟೀಲ್. ಅವರಿಗೆ 2 ಲಕ್ಷ ಕೊಡೋದಲ್ಲದೆ ನಮ್ಮ ಪ್ರೊಡ್ಯೂಸರಿಗೆ ಸುಮಾರು ಒಂದು 80 ಲಕ್ಷ ಶೆಡ್ಯೂಲಿಂದ ಲಾಸ್. ಬಟ್ ನಾನು ಕೇಳಿದೆ, ಸರ್ ನೀವು ಆಲ್ರೆಡಿ ಇಷ್ಟು ಮಾಡಲಿಕ್ಕೆ ನನಗೆ ಆಲ್ಮೋಸ್ಟ್ 80 lakhs 75 lakhs ಮೇಲೆ ಖರ್ಚು ಬರ್ತಾ ಇದೆ. ಇಲ್ಲ ಅವರು ಬಟ್ ನಮ್ಮ ಸಿನಿಮಾಗೆ ಬಂದದಲ್ಲ, ವಿ ಹ್ಯಾವ್ ಟು ಪೇ ಹಿಮ್ ಅಂತ ಹೇಳಿ ದ ಸೇಮ್ ಡೇ ಆಲ್ಸೋ ಈ ಪೇಡ್ 1 lakh. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಆಮೇಲೆ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಟೈಮ್ ಅವರು 1 ಲಕ್ಷ ಕೊಟ್ಟು 2 lakhs ಕೊಟ್ಟಿದ್ದಾರೆ. ಸೊ ನೀವು ಈ ಸಿನಿಮಾ ಮಾಡಬೇಕಾದ್ರೆ, ಸೊ ನೀವು ನೋಡ್ಬೋದು ಕಾಂತಾರ ಮಾಡಬೇಕಾದ್ರೆ ಒಂದಷ್ಟು ಅವಘಡಗಳು ನಡೆದ್ವು. ಅಂದರೆ ದೈವದ ವಿಚಾರದ ಸಿನಿಮಾ ಕೈ ಹಾಕಿದ್ದಕ್ಕೆ ಇಷ್ಟೆಲ್ಲ ಸವಾಲುಗಳು ಎದುರಾದ್ವು ಅಂತೇಳಿ ಸುದ್ದಿ ಆಗಿತ್ತು. ಸೊ ನಿಮಗೂ ಕೂಡ ಏನಾದರೂ ಸವಾಲುಗಳು ಎದುರಾಗಿದ್ವಾ, ಅಥವಾ ನೀವು ಒಂದ್ಸರಿ ಯಾಕೆ ಈ ಸಿನಿಮಾ ಮಾಡ್ತೀನಿ ಅಂತ ಏನಾದರೂ ಭಯ ಆಗಿದ್ದು ಉಂಟಾ? ನನ್ನ ಮನಸ್ಸಲ್ಲಿ ಒಂದೇ ಇತ್ತು, ನಮ್ಮ ಭಾಗದ ದೈವಗಳನ್ನು, ನಮ್ಮ ದ್ರಾವಿಡರ ದೈವಗಳನ್ನು ಯಾಕೆ ನಾನು ಈಶ್ವರನ ಬಗ್ಗೆ ಸಿನಿಮಾ ಮಾಡ್ತಾರೆ, ದುರ್ಗಾ ಮಾತೆ ಬಗ್ಗೆ ಸಿನಿಮಾ ಮಾಡ್ತಾರೆ, ರಾಮಕೃಷ್ಣನ ಬಗ್ಗೆ ಸಿನಿಮಾ ಮಾಡ್ತಾರೆ, ನಮ್ಮ ದ್ರಾವಿಡರ ಕಲ್ಚರ್, ದ್ರಾವಿಡರ ದೈವಗಳನ್ನು ಯಾಕೆ ಹೊರಗೆ ತೋರಿಸಬಾರ್ದು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಂಥ ಪ್ರಶ್ನೆ. ನಾನು ದೇವರಿಗೆ ಪ್ರಚಾರ ಎಲ್ಲ ಕಡೆ ಆಗ್ತದೆ, ನನ್ನ ದೈವಕ್ಕೂ ನಾನು ಸಿನಿಮಾದ ಮೂಲಕ ಅದನ್ನು ಜೀವಂತಗೊಳಿಸುವಂಥ ಒಂದು ನಾನು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಮಗೆ ಆದ ಸವಾಲು, ನಮಗೆ ಅಷ್ಟೊಂದು ತೊಂದರೆ, ನಮಗೆ ಬಂದಂಥ ಕಷ್ಟ, ನನ್ನ ಪ್ರೊಡ್ಯೂಸರ್ ಅನುಭವಿಸಿದಂಥ ಫೈನಾನ್ಷಿಯಲ್ ಲಾಸ್ ಬಹುಶಃ ಕಾಂತಾರದವರಿಗೆ ಆಗಲಿಲ್ಲ ಅಂತ ಅನಿಸುತ್ತೆ. ಅವರನ್ನು ಕಂಪೇರ್ ಮಾಡಿದರೆ ಮೇ ಬಿ ನಮ್ಮದು ದ ಲಾಸ್ ವಾಟ್ ವಿ ಇನ್ಕರ್ಡ್ ಮೇ ಬಿ 5 to 6 times ದೆನ್ ಕಾಂತಾರ. ಬಟ್ ಆದರೂ ಪ್ರೊಡ್ಯೂಸರ್ ಹಿಂದೇಟ್ ಹಾಕಲಿಲ್ಲ. ನೋಡಿ, ಅಷ್ಟು ಕಷ್ಟಪಟ್ಟರೆ ಇವತ್ತು ಝೀಗಂತ ಕಂಪನಿ ನಮ್ಮ ಆಡಿಯೋ ತಗೊಂಡು ಸರ್, ಇನ್ನು ದೈವದ ಇನ್ನು ನಮ್ಗೆ ಇನ್ನೇನು ಸಪೋರ್ಟ್ ಅಂತ ಹೇಳ್ಬೋದು. ನಾನು ಹೇಳಿದೆ, ಪ್ರೊಡ್ಯೂಸರ್ ಹೇಳಿದ್ರು, ಇದನ್ನು ಹೆಂಗೆ ದೊಡ್ಡ
ಸ್ಟಾರ್ ಇಲ್ಲ ನಮ್ಮ ಹತ್ರ. ನಾನು ಆಗ ಹೇಳಿದೆ ಆ ಥರ, ನಾನು ಹೇಳಿದೆ ಸರ್ ನಮ್ಮ ಹತ್ರ ಒಂದು ಸೂಪರ್ ಸ್ಟಾರ್ ಇದ್ದಾರೆ, ದಟ್ ಇಸ್ ಕೊರಗಜ್ಜ. ಅದು ಜಿ ಮ್ಯೂಸಿಕ್ ತಗೊಳ್ಳೋ ಮೂಲಕ ಅದು ಅಲ್ಲ, ದೇವರ ಸಾಕ್ಷಾತ್ಕಾರ, ಕೊರಗಜ್ಜನ ಸಾಕ್ಷಾತ್ಕಾರ ತುಂಬ ಸಮಯದಲ್ಲಿ, ತುಂಬ ಟೈಮ್ನಲ್ಲಿ ಆಯ್ತು ನನಗೆ. ಮಲ್ಟಿಪಲ್ ಟೈಮ್ಸ್ ಐ ಫೇಸ್ಡ್, ಐ ಎಕ್ಸ್ಪೀರಿಯನ್ಸ್ಡ್ ದ ಎಕ್ಸಿಸ್ಟೆನ್ಸ್ ಆಫ್ ದಟ್ ಕೊರಗಜ್ಜ. ಈವನ್ ನೀವು ಇವತ್ತೊಂದು ಎಕ್ಸ್ಪೀರಿಯನ್ಸ್ ಕೇಳಿ, ಹೌ ಹಿ ಫೆಲ್ಟ್ ವೆನ್ ಹಿ ವಾಸ್ ಪರ್ಫಾರ್ಮ್, ಬಿಕಾಸ್ ದ ಗುಳಿಗ ಆಲ್ಸೋ ವೆರಿ ಸ್ಟ್ರಾಂಗ್ ಡೈಟಿ. ಐ ಥಿಂಕ್ ಇನ್ ಮಲಯಾಳಂ ಇಟ್ಸ್ ವಾಟ್ ಇಸ್ ಕಾಲ್ಡ್ ತೆಯ್ಯಂ. ವಿ ಕಾಲ್ ದ ತೆಯ್ಯಂ ಓನ್ಲಿ ದ ಭೂತಕೋಲ, ಬಟ್ ದ ತೆಯ್ಯಂ ಪೀಪಲ್ ಟು ಸಪೋರ್ಟ್ ಅಸ್. ತೆಯ್ಯಂ ನಾವು ಯಾವತ್ತೂ ನಮಗೆ ತೊಂದರೆ ಕೊಡಲಿಲ್ಲ, ಬಟ್ ಇಲ್ಲಿಯೇ ನಮ್ಮ ದೈವತ್ವದ ಸ್ವಲ್ಪ ಅವರಿಗೇನೋ ಬಹುಶಃ ಏನೋ ತಪ್ಪು ಕಲ್ಪನೆ ಇರ್ಬೋದೇನೋ ಆದ್ರಿಂದ. Sir, excuse me, hi, here. Sir, here, your website. Yes. Other divine folk stories. Yeah. Sir, actually I have not picturized the way the mythological story has been picturizing. See, the god means suddenly appear, dash, and some kind of sound, and some kind of visual effect. I have not gone in that way, and I am more inspired by the novel called Parva. It is written by S.L. Bhairappa. S.L. Bhairappa, he got a Jnanpita also. Bandila. Oh, but Saraswati Samman he got, S.L. Bhairappa. Oh, he has written a novel called Parva. Just amazing. See the Mahabharata, the characterization of Bhima, the characterization of Arjun, the character. See, in one fine place he is writing, Draupadi, she married all 5 brothers. ಅಲ್ಲಿ ಬರೀತಾರೆ ಅವರು, ಧರ್ಮರಾಯನ ಜೊತೆ ಸಲ್ಲಾಪದಲ್ಲಿ ಅವರ ಹೇಗಿರ್ತದೆ, he was smooth. ಭೀಮನ್ ಜೊತೆ ಬರುವಾಗ ಹೇಗಿರ್ತದೆ ಅನುಭವ. ಸಿ, ನಾವುಗಳು ಮನುಷ್ಯರಾಗಿ ಇದ್ಕೊಂಡಿದ್ರೆ ಅದು ಹೇಗೆ ಆಗ್ಬೋದು ಅನ್ನೋ ರೀತಿಯಲ್ಲಿ if the normal human being, because Koragajja also he lived about 800 years ago, okay, but he was a normal human being. He's like godly power. If a person will get a godly power, then he will get that status of God. It's not that God is, nobody is born as a God. Illi Deva, there's a difference between Deva and Devata. Devata is a community. Naga, Gandharva, ಇವರೆಲ್ಲ ಕಮ್ಯುನಿಟಿ ಇದ್ದಾಗೆ ದೇವತೆಗಳು ಕಮ್ಯುನಿಟಿ. Deva means God. God is there in all the religion. Devata is there in only our Hindu religion, or maybe in the Buddhism. But in Christian there is no Devata. There is a Deva, like India or Indiana. Indiana is a different country. India is different country. Okay. Similarly, when I taken this subject, I treated it as like a normal human being. If 800 years before, I did the research of how it will be. Of course, I've been influenced by Apikalapto. I've seen 3-4 times Mel Gibson's film. Yeah, it's helped me. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.